ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈಗ ಸಂಜೆ ಬಂದು ಆಗಲೇ ಒಂದು 7:30 ಆಗಿದೆ. ಈ ನಮ್ಮೂರ ಪಕ್ಕನೇ ವದನಕಲ್ ಜಾತ್ರೆ, ಅಂದರೆ ಇದು ನಾಯಕನಹಟ್ಟಿ ತಿಪ್ಪೇಸ್ವಾಮಿ ಅಂತಾರಲ್ಲ, ಅದೇ ದೇವರೇ ಇಲ್ಲಿ ವದನಕಲ್ಲಲ್ಲೂ ನೆಲೆಸಿದ್ದಾರೆ. ಸೊ ಅದು ಇವತ್ತು ಹೂವಿನ ತೇರು ಅಲ್ಲಿ, ಅದಕ್ಕೋಸ್ಕರ ಹೊರಟಿದ್ದೀವಿ. ನಾನು ಈ ಸ್ಯಾರಿ ಹಾಕ್ಕೊಂಡಿದ್ದೀನಿ, ಸಿಂಪಲ್ ಸ್ಯಾರಿನೇ. ತುಂಬ ವರ್ಷಗಳಾಗಿತ್ತು ಈ ಸ್ಯಾರಿ ತಗೊಂಡು. ಒಂದು 2 ಸಾರಿ ವೇರ್ ಮಾಡಿದ್ದೀನಿ ಅಷ್ಟೇ. ಈಗ ಸ್ವಲ್ಪ ಜಾಸ್ತಿ ಚೆನ್ನಾಗಿರೋ ಸ್ಯಾರಿ ಎಲ್ಲ ಹಾಕ್ಕೊಳೋಕ್ಕಾಗಲ್ಲ, ಯಾಕಂದರೆ ಧೂಳು ಅದರಲ್ಲೆಲ್ಲ ಫುಲ್ ಎಲ್ಲ ಇದಾಗ್ಬಿಡುತ್ತೆ ಗಲೀಜಂತ. ಆದರೂ ಇದು ಚೆನ್ನಾಗಿದೆ, ಫುಲ್ ಬ್ರೈಟಾಗಿದೆ. ಒಂಥರ ಡಾರ್ಕ್ ಪಿಂಕಲ್ಲಿ ಬರುತ್ತೆ, ಕನಕಾಂಬ್ರ ಪಿಂಕ್ ಅಂದ್ಕೊತೀನಿ. ಅಷ್ಟೊಂದು ಡಾರ್ಕ್ ಇದೆ, ಭಾಳ ಚೆನ್ನಾಗಿದೆ. ಬ್ಲೌಸ್ ಈ ಥರ ನನಗೆ ಗೊತ್ತಿಲ್ಲದೇ ಸುಮಾರು ಅಂದರೆ ಒಂದು 5 ವರ್ಷದ ಕೆಳಗಳ ಸ್ಯಾರಿ ಇದು. ಗೊತ್ತಿಲ್ಲದೇ ಈ ರೀತಿ ಶಾರ್ಟ್ ಹ್ಯಾಂಡ್ ಇಟ್ಸ್ಬಿಟ್ಟಿದ್ದೀನಿ ಅವಾಗ. ಇದು ನೆಟ್ಟು ಭಾಳ ಬಂದಿತ್ತು. ಸೊ ನಾನು ಶಾರ್ಟ್ ಇರಲಿ ಅಂತ ಹೇಳ್ಬಿಟ್ಟು ಆ ಥರ ಇಡಿಸ್ಬಿಟ್ಟೆ. ಈ ಥರ ಫುಲ್ ಹ್ಯಾಂಡ್ ಇಡಿಸಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು. ಸೊ ಆದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ. ಆಗಲೇ ನಾನು ಬೋಟ್ ನೆಕ್ ಇಡಿಸಿ ಇದು ಹೊಲಿಸಿರೋದು. ಭಾಳ ಚೆನ್ನಾಗಿದೆ. ಇದು ಬ್ಲೌಸ್ಗೆ ಬಂದಿರೋ ಅಂಥ ವರ್ಕು. ಸೊ ಅಲ್ಲಿ ಜಾತ್ರೆಗೆ ಹೋಗ್ತೀವಿ ಇವಾಗ, ನಾನು ನಮ್ಮ ಮನೆಯವರು ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ ಫ್ಯಾಮಿಲಿ ಅವರು ಹೊರಟಿದ್ದಾರೆ. ಸೊ ಎಲ್ಲರೂ ಒಟ್ಟಿಗೆ ಹೋಗ್ತೀವಿ. ನೋಡೋಣ ಅಲ್ಲಿ ಹೂವಿನ ತೇರು ಯಾವ ರೀತಿ ಅಲಂಕಾರ ಮಾಡಿರ್ತಾರೆ, ಹಾಗೆ ದೇವ್ರ ದರ್ಶನ ಮಾಡಿಸ್ತೀನಿ ನಿಮಗೂ. ಜಾತ್ರೆ ಎಲ್ಲ ಯಾವ ರೀತಿ ಇದೆ, ಹಾಗೆ ಕಬ್ನಲ್ಲಿ ಕುಡಿದು ಮತ್ತು ಜಿಲೇಬಿ ತಿಂದು ಬರೋಣ ಅಂತಂದು ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಜಾತ್ರೆ ಅಂದರೆ ಅಷ್ಟೇ ಅಲ್ವಾ. ಸೊ ಹೆಣ್ಮಕ್ಳಿಗೆ ಬಳೆ ಸರಗಳಂತೆ, ಇಯರಿಂಗ್ಸು ಮೇಯ್ನು ಜಾತ್ರೆಯಲ್ಲಿ. ನೋಡೋಣ ಏನಾದರೂ ನನಗೆ ಸೆಟ್ ಆಗೋವಂಥ ಇಯರಿಂಗ್ಸ್ ಏನಾದರೂ ಸಿಕ್ಕಿದ್ರೆ ಒಂದು ಪೇರ್ ತೊಗೊಳ್ಳೋಣ ಅಂತ ಇದ್ದೀನಿ. ಸಿಕ್ಕಿದ್ರೆ ತೊಗೊತೀನಿ, ಇಲ್ಲಾಂದರೆ ಇಲ್ಲ. ಒಟ್ಟಿನಲ್ಲಿ ನಿಮಗೆ ಜಾತ್ರೆ ಫುಲ್ಲು ವೀಡಿಯೋನ ಶೇರ್ ಮಾಡ್ಕೊತೀನಿ. ಸ್ಯಾರಿ ನಿಮಗೆ ಆಮೇಲೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಯಾವ ರೀತಿ ಇದೆ ಫುಲ್ಲಾಗಿ ಅಂತ. ಬಳೆ ನೋಡಿ. ಸೊ ಹುಡುಗ ನಾನು ಇದಕ್ಕೆ ಹೋಗಿದ್ನಲ್ಲ, ಸೊ ಯಾವುದಪ್ಪ ಅದು ಮುತ್ಯಾಲಮ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಆಂಧ್ರಾಗೆ. ಸೊ ಆಗ ನನ್ನ ತಮ್ಮನ ಕ್ಲಾಸ್ಮೇಟ್ ಹುಡುಗ ಕೊಡಿಸ್ದ ಅಂತಂದು ಹೇಳಿದ್ನಲ್ಲ, ಇದೇ ಬಳೆನೇ ಕೊಡಿಸಿದ್ದು. ನಾನು ಬ್ಲ್ಯಾಕ್ ತೊಗೊಂಡೆ, ಭಾಳ ಚೆನ್ನಾಗಿ ಕಾಣುತ್ತೆ ಬ್ಲ್ಯಾಕ್ ಬಳೆಗಳು. ಸೊ ಮುಂದೆ ಫ್ರಂಟಲ್ಲಿ ಹಾಕಿರೋದು ನಾನು ನೈಋತಿ ಫ್ಯಾಷನಲ್ಲಿ ತೊಗೊಂಡಿರೋವಂಥದ್ದು. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ. ನನಗಂತೂ ಈ ಥರ ಬ್ಲ್ಯಾಕ್ ಬಳೆಗಳಂದರೆ ತುಂಬ ಇಷ್ಟಪಡ್ತೀನಿ. ಸೊ ಇಯರಿಂಗ್ಸ್ ಅಷ್ಟೇ, ಇದು ಅಷ್ಟೇ. ಸೊ ಇದು ಬೇರೆ ಸೆಟ್ಟು, ಇದು ಬೇರೆ ಸೆಟ್ಟು. ನಾನು 2 ಜಾಯಿಂಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಲ್ವಾ. ಸೊ ಇದಕ್ಕೆ ಬೇರೆ ರೀತಿ ಈ ಥರ ಉದ್ದ ಬಂದಿತ್ತು. ಸೊ ಇದಕ್ಕೆ ದೊಡ್ಡ ಜುಮ್ಕಿ ಬಂದಿತ್ತು, ಅದಕ್ಕೆ ಬೇರೆದು ಹಾಕಿದ್ದೀನಿ, ಸೆಟ್ ಮಾಡಿದ್ದೀನಿ. ಇದಕ್ಕೆ ಬೇರೆದು ಹಾಕ್ಕೊಂಡಿದ್ದೀನಿ. 2ಕ್ಕೂ ಸೆಟ್ ತುಂಬ ಚೆನ್ನಾಗಾಗಿದೆ. ಸೊ ಏನಾದರೂ ಈ ರೀತಿ ಕೆಲಸಗಳು ರಿಪೇರಿ ಮಾಡೋ ಅಂಥವು ನಾನು ಮಾಡ್ಕೊಬಿಡ್ತೀನಿ, ಬೇಗ ಚೆನ್ನಾಗಿ ಅಡ್ಜಸ್ಟು ಆಗುತ್ತೆ. ಓಕೆ, ಅಲ್ಲಿ ಹೋಗೋಣ. ಸೊ ಯಾವ ರೀತಿ ಇರುತ್ತೆ ಜಾತ್ರೆ ಏನಂತ. ನಾನು ಮೊನ್ನೆ ಹೋಗಿದ್ವಿ, ನಾವು ತುಮಕೂರಿಗೆ ಹೋಗಿದ್ವಲ್ಲ, ಅವತ್ತಿನ ದಿನ ದೊಡ್ಡ ತೇರಿತ್ತು. ಸೊ ಅವತ್ತು ಹೋಗ್ಬಿಟ್ಟು ಲಾಸ್ಯನೋ ಮಾನ್ವಿಕನ್ನ ಕರ್ಕೊಂಡೋಗಿ ಅವ್ರಿಗೆ ಹೊಟ್ಟೆ ತುಂಬ ಎಲ್ಲ ಐಸ್ ಕ್ರೀಮ್ ಅಂತೆ, ಕಬ್ಬಿನ ಜ್ಯೂಸು ಮತ್ತು ಅವ್ರು ಏನೇನು ತಿಂತಾರೋ ಎಲ್ಲ ತಿನ್ನಿಸ್ಕೊಂಡು, ಲಾಸ್ಯಗೆ ಬಾಳೆ ಮತ್ತು ಮಾನ್ವಿಕನಿಗೆ ವಾಚಿ ಎಲ್ಲ ತಗೊಂಡು ಬಂದ್ವಿ. ಆದರೆ ವೀಡಿಯೋ ಮಾಡ್ಕೊಳ್ಳಿಲ್ಲ, ನಾವು ಸುಸ್ತಾಗಿಬಿಟ್ಟಿದ್ವಿ ತುಮಕೂರು ಹೋಗಿ ಬಂದು. ಹಾಗಾಗಿ ಸುಮ್ಮನೆ ಹೋಗಿ ಓಡಾಡ್ಕೊಂಡು ಬಂದಿದ್ದಾಯಿತು. ಇವತ್ತು ಸ್ವಲ್ಪ ವೀಡಿಯೋ ಕವರ್ ಮಾಡ್ಕೊತೀನಿ ನೋಡಿರಿ. ಲಾಸ್ಯನೋ ಮಾನ್ವಿಕ ಓಡಾಡ್ತಾವ್ರಿ ಇಬ್ರು. ಮೊನ್ನೆ ಕರ್ಕೊಂಡೋಗಿದ್ವಿ, ಇವತ್ತು ಕರ್ಕೊಂಡೋದ್ರೆ ಏನು ಮಾಡ್ತಾರೆ ಅಂದರೆ ನನಗಲ್ಲಿ ವೀಡಿಯೋ ಮಾಡ್ಕೊಳಕ್ಕೆ ಬಿಡಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಇಬ್ಬರನ್ನ ಇಲ್ಲೇ ಬಿಟ್ಟು ಹೋಗ್ತಿದ್ದೀನಿ. ನಾನು ಏನಾದರೂ ತಿನ್ನಕ್ಕೆ ತೊಗೊಂಡು ಬರ್ತೀನಿ ಇಬ್ರಿಗೂ, ಸರಿನಾ? ಇಲ್ಲ 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 ಬೇಡ, ಇಲ್ಲ ಬೇಡ, ತಿನ್ನಕ್ಕೆ ತೊಗೊಂಡು ಬರ್ತೀನಿ ಅಂದರೆ ನಾನು ಬರ್ತೀನಿ ಅಂತಂದು ಕೂತ್ಕೊಂಡವನೆ. ಎಲ್ಲ ಆಯ್ತಾ ನಿಮ್ಮ ಮಾಮ? ಹೋಗಿ ಕರೆದು ಬರೋದು. ಆಗಲೇ ನಮ್ಮ ಮನೆಯವ್ರು ರೆಡಿ ಆಗಿಬಿಟ್ಟು ಈಚೆ ಕಡೆ ಓಡಾಡ್ತಾವ್ರೆ. ಸೊ ಈಗ ನಾನು ರೆಡಿ ಆದೆ, ಇನ್ನೇನು ಹೊರಡೋದೇ ಟೈಮ್ ಆಯಿತು. ಸೊ ನೈಟೇ ಸ್ವಲ್ಪ ಲೇಟಾಗೆ ರೆಡಿ ಮಾಡ್ತಾರೆ ತೇರು, ಅದಕ್ಕೋಸ್ಕರ ನಾವು ಒಂದು 7:15 7:45 ಹಂಗೆ ಹೊರಡೋಣ ಅಂತ ಇದ್ದೀವಿ. ಆಗಲೇ 7:15 ಆಗ್ತಾಯಿದೆ. ಸೊ ಇನ್ನೇನು ಹೊರಡೋದೆ. ಲಾಸ್ಯ ನೋಡಿ, ನಾಯಿ ಅದು ಪಾರು. ಪಾರು ಹತ್ರಕ್ಕೆ ಹೋಗವಳೆ, ಅದಕ್ಕೆ ಅವಳು ಎದ್ದು ಕೂತ್ಕೊಂತೀನಿ. ಸೊ ಬರ್ತಾರೆ ನಮ್ಮ ಮನೆಯವರು. ಬಂದಿದ ತಕ್ಷಣ ನಾನು ಸ್ಯಾರಿ ಡೀಟೇಲ್ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ. ಸೊ ಯಾವ ರೀತಿ ಸಿಂಗಲ್ ಪಲ್ಲು ಹಾಕಿದ್ದೀನಿ, ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ಟೋಟಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಔಟ್ಲುಕ್ ಅಂತ. ನೋಡಿ ಈ ರೀತಿ ಇದೆ ಸ್ಯಾರಿ. ಫುಲ್ ಸುಮಾರು ಅಂದರೆ ತಗೊಂಡು ಒಂದು 5 ವರ್ಷದ ಮೇಲೇ ಆಯಿತು. ಸೊ ಹಂಗಾಗಿ ಸ್ವಲ್ಪ ಹಳೆ ಸ್ಯಾರಿನೇ, ಆದ್ರೂ ಬ್ಲೌಸು ಒಂದು ಸ್ವಲ್ಪ ಶಾರ್ಟ್ ಹ್ಯಾಂಡು ನನಗೆ ಸೂಟ್ ಆಗಲ್ಲ ಅಷ್ಟೊಂದು, ಸ್ವಲ್ಪ ಲೆಂತಿಯಾಗಿರಬೇಕು. ಸೊ ಹಂಗಾಗಿ ಇರಲಿ ಅಂತ ಅಡ್ಜಸ್ಟ್ ಆಗುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಸ್ಯಾರಿ ಫುಲ್ಲು ಇದು ಲಂಗದೋಣಿ ಟೈಪು. ಸೊ ಇಲ್ಲಿಗೆ ಬಾಡಿ ಸೆರಗೊಂದು ಕಲರ್ ಬರುತ್ತೆ ಮತ್ತು ನೆರಿಗೆಗೊಂದು ಕಲರ್, ಆ ಥರ ಸ್ಯಾರಿ ಇದು. ತುಂಬ ಚೆನ್ನಾಗಿರುತ್ತೆ ವೇರ್ ಮಾಡಿದಾಗ. ಈಗ ನೋಡ್ತಾ ಇರ್ಬೋದು ನೀವು. ಸೊ ನೋಡಿ, ಬ್ಯಾಕು ಈ ರೀತಿ ಇಡ್ತೀನಿ, ಬ್ಲೌಸ್ ಡಿಸೈನ್ ಅಷ್ಟೇ. ಈಗ ರೆಡಿ ಆಗಿದ್ದೀವಿ, ಈಗ ಹೊರಡೋದೇನೆ ಬಾಕಿ ಒಂದು ಇರೋದು.
ಆಲ್ಮೋಸ್ಟ್ ಈ ಥರ ಒಂದು ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ಇದೇ ರೀತಿ ಹಾಕ್ಕೊಂಡ್ರೆ ಒಂದು ಲುಕ್ ಚೆನ್ನಾಗಿರೋದು, ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೀವು ಹೇಳಿ. ಸೊ ನನಗಂತೂ ತುಂಬ ಚೆನ್ನಾಗಿದೆ. ಮನೆಯಿಂದ ಬಂದ್ವಿ ನೋಡ್ರಿ, ಒಂದು ಕಲ್ ಬರೋಷ್ಟರಲ್ಲಿ ಆಗಲೇ ಹೂವಿನ ತೇರೆಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು. ಸೊ ಇಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ವಿ. ಹಾಗೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಫೋನ್ ಜಾಸ್ತಿ, ಅವ್ರ ಫ್ರೆಂಡ್ಸ್ ಎಲ್ಲ ಮಾತಾಡ್ತಾ ಇದ್ರು, ಹಾಗಾಗಿ ಫೋನಲ್ಲಿ ಮಾತಾಡ್ತಾ ಇದ್ರಲ್ಲ, ವೆಯ್ಟ್ ಮಾಡ್ತಾ ಇದ್ರೆ ಅಷ್ಟರಲ್ಲಿ ಬಂದರು ಅವರು. ಬಂದಿದ ತಕ್ಷಣ ಈಗ ವೀಡಿಯೋನ ಶುರು ಮಾಡಿದ್ದೀವಿ. ಸೊ ಇಲ್ಲಿಂದನೇ ದೇವರ ಆಶೀರ್ವಾದ ನೀವು ಪಡ್ಕೊಬಿಡಿ. ಸೊ ತುಂಬ ಪವರ್ಫುಲ್ ದೇವರು ಅಂತ ನಿಮಗೂ ಗೊತ್ತಿರುತ್ತೆ ಎಲ್ರಿಗೂ. ಹಾಗೆ ಜಾತ್ರೆನೂ ತುಂಬ ಚೆನ್ನಾಗಿ ಆಗ್ತಾ ಇತ್ತು. ಅಂಗಡಿಗಳೆಲ್ಲ ನೋಡ್ತಾ ಇರ್ಬೋದು ನೀವು, ಈ ಕಡೆ ಎಲ್ಲ ಸುತ್ತು ಫುಲ್ ಅಂಗಡಿಗಳು ಹಾಕಿದ್ದಾರೆ. ನಾವು ಇಲ್ಲಿ ನಿಂತ್ಕೊಂಡಿದ್ದು ನೋಡಿ, ನಮ್ಮ ಮನೆಯವರು ಫ್ರೆಂಡು, ಅವ್ರ ಫ್ಯಾಮಿಲಿ, ಮತ್ತು ಇವರು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಆಗಬೇಕು. ಸೊ ಇಲ್ಲಿ ನಾವು 3 ಜೋಡಿನೂ ಹೋದ ವರ್ಷದಿಂದ ಫುಲ್ ಈ ಜಾತ್ರೆ, ಈ ತೇರಿನ ದಿನ ಮಾತ್ರ ತಪ್ಪದೇ ಬರ್ತೀವಿ. ಸೊ ಅದು ತುಂಬ ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದೆ ಹಿಂದಿನ ವರ್ಷದಿಂದ. ಸೊ ಹಿಂದಿನ ವರ್ಷ 10 ವರ್ಷನೂ ಬಂದಿದ್ವಿ, ಈ ವರ್ಷನೂ ಜೊತೆಗೆ ಬಂದಿದ್ದೀವಿ. ಚೆನ್ನಾಗಿರುತ್ತೆ ಆ ರೀತಿ ಎಲ್ಲ, ಅಕ್ಕಪಕ್ಕದ ಮನೆಯವರು, ಸೊ ರಿಲೇಷನ್ಸು, ಫ್ರೆಂಡ್ಸ್ ಎಲ್ಲರೂ ಈ ರೀತಿ ಜಾತ್ರೆಗೆ ಬಂದುಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು, ಜಾತ್ರೆಯಲ್ಲಿ ಈ ರೀತಿ ಏನಾದ್ರು ತಿಂದ್ಕೊಂಡು ಬಳೆ ಎಲ್ಲ ತೊಗೊಂಡು ಹೋಗ್ತಾ ಇದ್ರೆ ಭಾಳ ಚೆನ್ನಾಗಿರುತ್ತೆ. ಹಾಗೆ ನಾವು ಬಂದಿದ ತಕ್ಷಣ ಇನ್ನು ತೇರು ಆಗಲೇ ರೆಡಿ ಮಾಡ್ತಾ ಇದ್ರಲ್ಲ, ಅಲ್ಲಿ ನೋಡ್ಕೊಂಡು ಇಲ್ಲಿ ಕೊಬ್ಬರಿ ಸುಡೋಣ ಅಂತಂದು ಹೇಳ್ಬಿಟ್ಟು ಸುಡ್ಸೋಣ ಅಂತ ಬರ್ತಾ ಇದ್ದೀವಿ. ಮನೆಯಿಂದನೇ ಎಲ್ಲ ತೊಗೊಂಡು ಬಂದಿದ್ರು. ಅಲ್ಲಿಂದನೇ ಈಗ ಇಲ್ಲಿ ಒಂದು 3 ರೌಂಡ್ ಸುತ್ತಬಿಟ್ಟು ದೇವರಲ್ಲಿ ಹರಕೆ ಮಾಡ್ಕೊಂಡು ಕೊಬ್ಬರಿ ಸುಡೋದು. ಸೊ ಹಿಂಗೆ ಆಗಲೇ ನಾವು ದೊಡ್ಡ ತೇರಿನ ದಿನ ಫುಲ್ಲು ಜನ ಇದ್ರಂತೆ, ಅದನ್ನೇ ಮಾತಾಡ್ತಾ ಇದ್ವಿ. ಹೂವಿನ ತೇರು ಅಂದರೆ ಇದು ಕೊನೆಯ ದಿನದ ಇದು ಹಬ್ಬ ಆಗಿರುತ್ತೆ, ಜಾತ್ರೆ ಆಗಿರುತ್ತೆ. ಸೊ ಸಾರಿ, ಹಬ್ಬ ಅಂದೆ, ಕೊನೆಯ ದಿನದ ಜಾತ್ರೆ ಆಗಿರುತ್ತೆ. ಹಾಗಾಗಿ ಜನ ಇಲ್ಲಿಗೆ ಇವತ್ತಿಗೆ ಎಂಡ್ ಆಗ್ತಾರೆ. ಸೊ ನಾಳೆಯಿಂದ ಇನ್ನು ಸ್ವಲ್ಪ ಸ್ವಲ್ಪ ಜನ ಇರ್ತಾರೆ ಜಾತ್ರೆಯಲ್ಲಿ ಅಷ್ಟೇ. ಇಲ್ಲಿಗೆ ಆಗುವಂಥ ಪೂಜೆಗಳು ಎಲ್ಲ ಮುಗಿಯುತ್ತೆ ಇಲ್ಲಿಗೆ. ಸೊ ಇನ್ನೊಂದು ಸ್ವಲ್ಪ ಕೊನೆಯದಾಗಿ ಇದು ಗುಗ್ರಿ ಬಂಡಿ ಅದೆಲ್ಲ ಇರುತ್ತಲ್ಲ, ಅದು ಮಾಡ್ತಾರೆ ಅಷ್ಟೇ. ಅದಾದಮೇಲೆ ಇನ್ನು ಜಾತ್ರೆ ಎಲ್ಲ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಇಯರ್ವರೆಗೂ ಇನ್ನು ಜಾತ್ರೆ ಇರಲ್ಲ. ಅದಕ್ಕೋಸ್ಕರ ವರ್ಷಕ್ಕೊಂದ್ಸಾರಿ ಜಾತ್ರೆ ಬರೋದು ಅಂತ ಎಲ್ಲ ನಮ್ಮ ಸುತ್ತಮುತ್ತ ಹಳ್ಳಿಯವರು ಎಲ್ಲರೂ ಬರ್ತಾರೆ ಈ ಜಾತ್ರೆಗೆ. ಈಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ, ದೇವ್ರ ದರ್ಶನ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಹೊರಗಡೆನೇ ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಜಾಸ್ತಿ ಜನನೇ ಬಂದಿದ್ದಾರೆ. ಇನ್ನೂ ತೇರು ಎಲ್ಲ ರೆಡಿ ಮಾಡ್ತಾಯಿದ್ರು. ಹೊರಡೋದು ಸ್ವಲ್ಪ ಲೇಟ್ ಆಗುತ್ತೆ, ಅಷ್ಟರಲ್ಲಿ ನಾವು ದೇವ್ರ ದರ್ಶನ ಮಾಡ್ಕೊಬಂದ್ರೆ ಇಲ್ಲಿ ಆಮೇಲೆ ತೇರು ನೋಡ್ಬೋದು ಅಂತಂದು ಹೇಳ್ಬಿಟ್ಟು ಇಲ್ಲಿ ಹೊರಗಡೆ ಬಂದ್ವಲ್ಲ, ಸೊ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ವೀಡಿಯೋನು ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಂಡ್ವಿ ಎಂಟ್ರೆನ್ಸಲ್ಲೇ. ಸೊ ಆಮೇಲೆ ಒಳಗಡೆ ಹೋಗಿ ಬಂದರೆ ಜನ ಆಗಿಬಿಟ್ರೆ ಮತ್ತೆ ಮರಿತೀವಿ ಅಂತಂದು ಹೇಳ್ಬಿಟ್ಟು, ಸೊ ನಾವು ಎಲ್ಲೇ ಹೋದರೂ ಫೋಟೋಸ್ ಅಂತೂ ಇರಲೇಬೇಕು, ಅದು ಚೆನ್ನಾಗಿ ಅಭ್ಯಾಸ ಆಗಿದೆ. ಇನ್ಸ್ಟಾಗ್ರಾಮ್ ನಾವು ಇದು ಮಾಡಿದಾಗಿಂದ ನಾನು, ಸೊ ಅಲ್ಲಿ ಪಿಕ್ಸ್ ಅಂತೂ ಪಕ್ಕಾ ಅಪ್ಡೇಟ್ ಮಾಡ್ತಾ ಇರ್ತೀನಿ ಎಲ್ಲೇ ಹೋದ್ರೂ. ಹಾಗಾಗಿ ಅದಕ್ಕೋಸ್ಕರ ಆದರೂ ನಾನು ಪಿಕ್ಸ್ನ ತೊಗೊತಾ ಇರ್ತೀನಿ ಯಾವಾಗ್ಲೂ. ಈಗ ನಮ್ಮ ಮನೆಯವರು ಒಂದು ಸ್ವಲ್ಪ ಹೊತ್ತಿಗೆ ನಿಂತ್ಕೊಳ್ಳೋದು ವೀಡಿಯೋಗೆ, ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ ಇದ್ದಾರಲ್ಲ ಅವಣ್ಣ ತಿಪ್ಪೇಶಣ್ಣ, ಅವಣ್ಣ ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋದು, ಹಿಂಗೆ ಒಬ್ರಿಗೊಬ್ರು ಅವರೇ ಅದ್ಲು ಬದಲು ಮಾಡ್ತಾ ವೀಡಿಯೋ ಮಾಡ್ತಾ ಇರ್ತಾರೆ. ಸೊ ದೇವ್ರ ದರ್ಶನ ನೀವು ಇಲ್ಲಿಂದನೇ ಮಾಡ್ಕೊಬಿಡಿ. ಸೊ ನಾವು ದೂರದಿಂದನೇ ತೋರಿಸ್ದೆ, ಹತ್ರ ಹೋದರೆ ಅಲ್ಲಿ ವೀಡಿಯೋ ಫೋಟೋ ತೊಗೊಳಕ್ಕಾಗಲ್ಲ, ಜನ ಈ ರೀತಿ ಬರ್ತಾ ಇರ್ತಾರಲ್ಲ, ಡಿಸ್ಟರ್ಬ್ ಮಾಡೋದು ಬೇಡ ಅಂತಂದು ಹೇಳ್ಬಿಟ್ಟು ದೂರದಿಂದನೇ ಆ ರೀತಿ ತೊಗೊಂಡು ಈಗ ಪ್ರಸಾದ ತೀರ್ಥ ಎಲ್ಲ ತೊಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಫುಲ್ಲು ಅಂದರೆ ದೊಡ್ಡ ತೇರಿನ ದಿನ ಫುಲ್ಲು ಜನ ಇರ್ತಾರೆ. ಈ ಕಡೆ ಎಲ್ಲ ಓಡಾಡೋಕ್ಕೆ ಆಗಲ್ಲ, ಅಷ್ಟೊಂದು ಜನ ಇರ್ತಾರೆ. ಸೊ ಇವತ್ತು ಸ್ವಲ್ಪ ಪರವಾಗಿಲ್ಲ, ಆ ರೀತಿ ಫ್ರೀನೇ ಇತ್ತು. ಅಂದರೆ ಬಂದಿರೋರೆಲ್ಲರೂ ಆಗಲೇ ಸಂಜೆಯಿಂದ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಒಂದು 8-8:30 ಆಯಿತು ಬರೋಷ್ಟರಲ್ಲಿ. ಎಲ್ಲರೂ ಗಾಡೀಲೇ 2 ವೀಲರಲ್ಲೇ ಬಂದಿದ್ದೀವಿ ಎಲ್ಲರೂ. ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಬಂದ್ವಲ್ಲ, ಜನ ಆಗಲೇ ಸ್ವಲ್ಪ ಕಡಿಮೆ ಆಗ್ತಾವ್ರೆ. ಸೊ ಈಗ ನಾವು ಬಂದುಬಿಟ್ಟು ನಾನು ತೀರ್ಥ ಎಲ್ಲ ಇಸ್ಕೊಂಡು ಈಗ ಹೂ ಕೊಡ್ತಾರಲ್ಲ ಅವನ್ನ ತೊಗೊಂಡು ಈಗ ನೆಕ್ಸ್ಟ್ ಹೊರಡೋದು ನಾವು ಜಾತ್ರೆ ಒಳಗೆ ಹೋಗೋಣ ಅಂತ. ಅಷ್ಟರಲ್ಲಿ ನೋಡೋಣ ತೇರೇನಾದರೂ ಹೊರಟ್ರೆ ತೇರಿಂದ ಸ್ವಲ್ಪ ಹೊತ್ತು ಹೋಗಿ ಬರೋಣ ಅಂತಂದು ಅಂದ್ಕೊಂಡಿದ್ದೀವಿ. ಸೊ ನೋಡಿ, ಮಾನ್ವಿಕು ಬೇಡ ಅಂದಂಗೆಲ್ಲ ಬಿಡಲೇ ಇಲ್ಲ ಅವನು. ಕೊನೆಯದಾಗಿ ನಾವು ಬೈಕ್ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಪಾಪ ಹಿಂದೆ ಬಂದೇ ಬಿಟ್ಟ. ಇನ್ನು ಅವನ್ನ ಬಿಟ್ಟೋಗೋದು ಹೆಂಗೆ, ಪಾಪ ಬೇಜಾರು ಮಾಡ್ಕೊಂತಾನೆ ಅಂತ ಅವನು ಕರ್ಕೊಂಡು ಬಂದ್ವಿ. ಲಾಸ್ಟೇ ಅಲ್ಲೇ ಅವಳೆ. ಇನ್ನೇನು ತೇರು ಹೊರಡ್ತು ನೋಡಿ, ನಾವು ದೇವ್ರ ದರ್ಶನ ಮಾಡ್ಕೊಂಡು ಬರೋಷ್ಟರಲ್ಲಿ ತೇರೂ ಹೊರಡ್ತು. ಸೊ ಈಗ ತೇರಿಂದ ಸ್ವಲ್ಪ ದೂರದವರೆಗೂ ಹೋಗಿ ಬರೋಣ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಹೂವಿನ ತೇರು ಅಂತಂದೇ ಹೇಳ್ತಾರೆ. ಸೊ ಇದು ಬರೀ ಹೂವಲ್ಲೇ ಅಲಂಕಾರ ಮಾಡಿರೋದ್ರಿಂದ ಹೂವಿನ ತೇರು. ಜನ ಜಾಸ್ತಿನೇ ಇದ್ರು, ಇಲ್ಲಿ ಓಡಾಡಕ್ಕೆ ಆಗ್ತಾ ಇರಲಿಲ್ಲ. ಈಗ ಸೈಡಲ್ಲಿ ನಾವು ಒಂದು ಸೈಡ್ ದಾರಿ ಮಾಡ್ಕೊಂಡು ಹಿಂಗೆ ಸೈಡಲ್ಲೇ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು, ತೇರಿನ ಸುತ್ತಮುತ್ತ ಎಲ್ಲ ಎಷ್ಟೊಂದು ಜನ ಇದ್ದಾರೆ. ಈ ಕಡೆ ನಮ್ಮ ಮನೆಯವ್ರ ಕೆಲಸದಲ್ಲಿ ನಮ್ಮ ಮನೆಯವ್ರು ಬ್ಯುಸಿ ಪಾಪ. ನಿಮಗೆಲ್ಲ ತೋರಿಸ್ಬೇಕಲ್ಲ ಚೆನ್ನಾಗಿ ವೀಡಿಯೋ, ಅದಕ್ಕೋಸ್ಕರ ಅವ್ರು ವೀಡಿಯೋ ಕವರ್ ಮಾಡೋದ್ರಲ್ಲಿ ಫುಲ್ ಬ್ಯುಸಿ. ನಾವು ಒಂದು ಸೈಡ್ ನಿಂತಿದ್ವಿ, ಇನ್ನು ಸ್ವಲ್ಪ ಹಂಗೆ ಜನ ಮುಂದೆ ಹೋಗ್ಲಿ ನಾವು ಹೋಗೋಣ ಅಂತಂದು. ಈಗ ನೋಡಿ ಸೈಡಲ್ಲಿ ಸ್ವಲ್ಪ ದಾರಿ ಮಾಡ್ಕೊಂಡು ಎಲ್ಲರೂ ಹೋಗ್ತಾ ಇದ್ದೀವಿ. ನಾವು 3 ಫ್ಯಾಮಿಲಿನೂ ಈಗ ಒಟ್ಟಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ ನಡ್ಕೊಂಡು. ಇಲ್ಲಿಂದ ಈಗ ನಮ್ಮ ಇಲ್ಲಿ ಕ್ರಾಸ್ ಆಗೋಷ್ಟರಲ್ಲಿ ನಮ್ಮ ಅತ್ತೆ ಬಂದರು, ನಮ್ಮಪ್ಪ ಅವ್ರ ಅಕ್ಕ. ಅವ್ರು ಬಂದು ಆ ರೀತಿ ಇದು ಮಾಡಿದ್ರು. ಹಾಗೆ ನೀವು ಹೋಗ್ರಿ ದೇವ್ರ ದರ್ಶನ ಮಾಡ್ಕೊಬರ್ರಿ, ನಾವು ತೇರಿಂದ ಹೋಗಿ ಬರ್ತೀವಿ ಅಂತಂದು ಹೇಳಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಯಾಕಂದರೆ ಜನ ಹಿಂದೆ ಬರ್ತಾವ್ರೆ, ನಾವು ಅಲ್ಲಿ ನಿಂತು ಮಾತಾಡೋ ಹಾಗಿಲ್ಲ. ಅದಕ್ಕೋಸ್ಕರ ಸರಿ ಅಂತಂದು ಅವ್ರನ್ನ ಕಳಿಸ್ಬಿಟ್ಟು ನಾವು ಮುಂದೆ ಬರ್ತಾ ಇದ್ದೀವಿ.
ಇವತ್ತು ಇದು ಊರಲ್ಲೆಲ್ಲ ಫುಲ್ ಒದನಕಲ್ ಊರಲ್ಲೆಲ್ಲ ಹೋಗ್ಬಿಟ್ಟು ಬರುತ್ತೆ. ನಾವು ಒಂದು ಅರ್ಧದವರೆಗೂ ಹೋದ್ವಿ ಅಷ್ಟೇ. ಆಮೇಲೆ ನಾವು ಜಾತ್ರೆ ಒಳಗೆ ಓಡಾಡಬೇಕು ಅಂತಂದು ಹೇಳ್ಬಿಟ್ಟು ಈ ಕಡೆ ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊತಾ ಇದ್ವಿ, ಸ್ವಲ್ಪ ವೀಡಿಯೋನೂ ಕವರ್ ಮಾಡ್ತಾ ಇದ್ವಿ. ಹಾಗೆ ನಮ್ಮ ಸಬ್ಸ್ಕ್ರೈಬರು ತುಂಬ ಜನ ಸಿಕ್ಕಿದ್ರು, ಅವ್ರ ಜೊತೆನೂ ಮಾತಾಡ್ತಾ ಇದ್ವಿ. ನೋಡಿ ಎಷ್ಟೊಂದು ಜನ ಅಲ್ವಾ. ಭಾಳ ಚೆನ್ನಾಗಿರುತ್ತೆ ಜಾತ್ರೆಗಳಂದ್ರೆ ಒಂಥರ ಚಂದ. ಹಳ್ಳಿ ಸೈಡು ಈ ಜಾತ್ರೆಗಳು ಬಂದರೆ ನೈಟ್ ಫುಲ್ಲು ನಾವು ಓಡಾಡ್ತಾ ಇದ್ವಿ. ಆಗ ಈ ಬಸ್ಸು ಏನೂ ಇರಲಿಲ್ಲ, ನಮ್ಮೂರಿಂದ ನಡ್ಕೊಂಡೇ ಬರ್ತಾ ಇದ್ದಾಗ. ಬಸ್ ಇದ್ರೂ ಯಾವಾಗಲೂ ಒಂದು ಟೈಮಿಂಗ್ಸ್ ಬಂದಿರೋದು. ನಾವು ಇನ್ನೂ ಜಾಸ್ತಿ ಹೊತ್ತೇ ಇದ್ವಿ ಹೇಳ್ರಿ ತೇರ ಹತ್ರ. ಸ್ವಲ್ಪ ಹೊತ್ತೆಲ್ಲ ನಿಂತ್ಕೊಂಡು ನೋಡಿ ಹಾಗೆ ಬಂದಿರೋವಂಥ ಜನ ಎಲ್ಲ ಓಡಾಡ್ತಾನೆ ಅವರೇ. ಮತ್ತು ತೇರಿನ ಕೆಳಗೆ ಎಲ್ಲರೂ ತೋರ್ತಾರೆ. ಆ ರೀತಿ ತೇರಿನ ಕೆಳಗೆಯಿಂದ ಬಂದರೆ ಒಳ್ಳೇದಾಗುತ್ತೆ ಅನ್ನೋದು ಜನರ ನಂಬಿಕೆ. ಹಾಗಾಗಿ ಅಲ್ಲಿಂದನೂ ತೂರಿ ಬರ್ತಾರೆ. ತೋರಿಸ್ತೀನಿ ನಿಮಗೆ ವೀಡಿಯೋದಲ್ಲಿ ಎಲ್ಲ ಸ್ವಲ್ಪ ಸ್ವಲ್ಪ ಕವರ್ ಮಾಡಿದ್ದೀವಿ ನೋಡಿ. ಅಲ್ಲಿಂದ ಈಗ ಹೊರಗಡೆ ತೂರಿ ಹೋಗ್ತಾರೆ ನೋಡಿ ತೇರು ಕೆಳಗಿಂದ. ಅಂದರೆ ಮೇಲ್ಗಡೆ ದೇವ್ರು ಇರ್ತಾರಲ್ಲ, ಕೆಳಗಡೆ ನಾವು ತೂರಿದ್ರೆ ಒಳ್ಳೇದಾಗುತ್ತೆ, ದೇವ್ರ ಆಶೀರ್ವಾದ ನಮಗೆ ಸಿಕ್ಕದಷ್ಟೇ ಒಂದು ಇದಾಗುತ್ತೆ ಅನ್ನೋದು ಒಂದು ನಂಬಿಕೆ. ಹಂಗಾಗಿ ಭಾಳ ಚೆನ್ನಾಗಿ ಡೆಕೋರೇಷನ್ ಮಾಡಿದಾರಲ್ಲ, ಹೂವಿನ ತೇರು ಭಾಳ ಇಷ್ಟ ಆಯಿತು ನಮಗೆ. ಸೊ ತುಂಬ ಚೆನ್ನಾಗೂ ಇತ್ತು. ಹಾಗೆ ನೋಡಿ ತೂರು ಬರೋರೆಲ್ಲ ತೂರು ಬರ್ತಾವ್ರೆ, ಆ ಕಡೆಯಿಂದ ಹೋಗೋರೆಲ್ಲ ಆ ಕಡೆ ಹೋಗ್ತಾವ್ರೆ. ಹಿಂಗೆ ಎಲ್ಲರೂ ಈ ಕಡೆ ಬಂದಿರೋ ಅಂತಾರೆ, ಎಲ್ಲರೂ ಇದೇ ರೀತಿಯೇ ದೇವ್ರ ದರ್ಶನ ಮಾಡ್ಕೊಳ್ಳೋದು, ತೇರು ಕೆಳಗೆ ತೂರೋದು, ಹೋಗೋದು ಹಂಗೆ. ಸೊ ಇಲ್ಲಿ ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡು ತೇರೆಲ್ಲ ನೋಡ್ಕೊಂಡು ನೆಕ್ಸ್ಟು ನಾವು ಜಾತ್ರೆ ಒಳಗೆ ಹೋದ್ವಿ. ಯಾಕೆಂದರೆ ಬಳೆನೂ ಮತ್ತು ಸರ ಇವೆಲ್ಲ ನೋಡಬೇಕಲ್ಲ, ಇಯರಿಂಗ್ಸು, ನೆಕ್ ಸೆಟ್ ಅದೆಲ್ಲನೂ. ಹಾಗೆ ಏನೂ ತೊಗೊಳ್ಳಿಲ್ಲ ಹೇಳ್ರಿ, ನಾನು ಸುಮ್ಮನೆ ಪಾಪಗೆ ನೋಡ್ತಾ ಇದ್ವಿ. ಆಂಟಿನ ತಗೋ ಅಂತ ಅಂದರೆ ನಮ್ಮ ಚಿಕ್ಕಮ್ಮನ ಅವ್ರು ತೊಗೊಳ್ಳಿಲ್ಲ. ಸೊ ಹಾಗೆ ಅಂದರೆ ಅದು ಹೆಂಗೆ ಆಗುತ್ತೆ ಅಂದರೆ, ಸೊ ಬಳೆ ನಾವು ತಗೊಂಡೋಗ್ತೀವಲ್ಲ ಅವು ಬೇಗ ಒಡೆದೋಗಲ್ಲ. ಸೊ ಅದು ಫುಲ್ಲು ಮನೆ ತುಂಬ ಬರೀ ಅವೇ ಇರ್ತವೆ. ಸುಮಾರು ಅಂದರೆ ಒಂದು ಬಾಕ್ಸ್ಗೆ, ದೊಡ್ಡ ಬಾಕ್ಸ್ಗೆ ಇದಾವೆ. ಅಮ್ಮ ಬೇಡ ನನಗೆ ಅಂತಂದು ಹೇಳ್ತಾಯಿದ್ರು. ಹಿಂದಿನ ವರ್ಷ ತೊಗೊಂಡೋಗಿರೋ ಜಾತ್ರೆ ಬಳೆ ಹಂಗೆ ಇದ್ದಾವೆ ಇನ್ನೂ ಅಂತಂದು ಹೇಳ್ತಾಯಿದ್ರು. ಪರವಾಗಿಲ್ಲ, 1 ಡಜನ್ ತಗೊಂಡ್ರು, ತೊಗೊಳ್ಳಿಲ್ಲ ಅವರು. ನನ್ನನ್ನೇ ತಗೋ ಅಂದರು. ನಾನು ಇನ್ನು ಸೊ ನನ್ನ ಹತ್ರನೂ ಅಷ್ಟೇ, ನಾನು ಜಾಸ್ತಿ ಹಾಕ್ಕೊಳ್ಳಲ್ಲ. ಇನ್ನು ಡ್ರೆಸ್ಸಸ್ ಎಲ್ಲ ಹಾಕ್ತಾಯಿದ್ರೆ ಜಾಸ್ತಿ ಕೈ ತುಂಬ ಬಳೆ ಹಾಕೋಕ್ಕಾಗಲ್ಲ. ಸ್ಯಾರಿ ಉಟ್ಕೊಳಕ್ಕೆ ಮಾತ್ರ ಈ ರೀತಿ ಬಳೆ ಹಾಕ್ತೀನಿ ಅಂತಂದು ಹೇಳ್ತಾ ಇದ್ದೆ. ಹಾಗಾಗಿ ಆ ಚಿಕ್ಕ ಪಾಪುಗೆ, ಫ್ರೆಂಡ್ ಪಾಪುಗೆ ತಗೊಂಡು ಈಗ ನೆಕ್ಸ್ಟು ನೋಡೋಣ ಅಂತ ಹಂಗೆ ನೋಡ್ತಾ ಇದ್ದೀವಿ. ಸೊ ನೋಡಿ ಎಷ್ಟೊಂದು ಕಲರ್ಫುಲ್ ಬಳೆಗಳೆಲ್ಲ. ಹೆಣ್ಮಕ್ಳಿಗಂತೂ ನಿಜ ಹೆಣ್ಮಕ್ಳದ್ದೇ ಜೋರು ಜಾತ್ರೆ ಫುಲ್ಲು ಅಂತಂದು ಹೇಳ್ಬೋದು. ಸೊ ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ನಾವು ಬರೋ ಅಷ್ಟರಲ್ಲಿ ಇಲ್ಲಿ ಕಬ್ಬಿನ ಜ್ಯೂಸ್ ಹತ್ರ ಇವರೆಲ್ಲ ನಿಂತಿದ್ರು. ಸೊ ಇವರು ನಮ್ಮೂರವರೇ, ಅಂದರೆ ಅವರು ನಮ್ಮ ಚಿಕ್ಕಮ್ಮ ಅವರು ಇದ್ದಾರಲ್ಲ, ನಮ್ಮ ಚಿಕ್ಕಪ್ಪ ಅವರು, ಅವ್ರ ಮನೆ ಪಕ್ಕದಲ್ಲಿರೋದು ಇವರು. ಅಶ್ವಿನಿ ನೋಡಿ ಹೋಗಿ ಅದು ಕಬ್ಬಿನ ಜ್ಯೂಸ್ ಕುಡಿಸ್ತಾವ್ರೆ. ಸೊ ಹಂಗೆ ಈಗ ನಾವೆಲ್ಲರೂ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಇಲ್ಲಿ ಹೇಳಿ ನಿಂತಿದ್ವಿ. ಸ್ವಲ್ಪ ಇದು ಐಸ್ ಕ್ಯೂಬ್ ಜಾಸ್ತಿ ಹಾಕ್ಬಿಟ್ಟಿದ್ರು, ಜಾಸ್ತಿ ಕೋಲ್ಡ್ ಇತ್ತು. ಸೊ ಎಲ್ಲರೂ ಒಂದೊಂದು ಗ್ಲಾಸ್ ತೊಗೊಂಡು ಕುಡಿಯೋಣ ಅಂತ ನಿಂತ್ಕೊಂಡ್ರೆ, ಈ ಮಾನವಿಕೆ ಹೆಂಗೆ ಅಂದರೆ, ಸೊ ಒಳ್ಳೇದೇನೋ ಅವ್ನಿಗೆ ಬೇಕಾಗಿರಲ್ಲ, ಐಸ್ ಕ್ರೀಮ್ ಅಂತೆ. ಸೊ ಅದರಿಂದ ಏನು ಯೂಸ್ ಇದೆ ಐಸ್ ಕ್ರೀಮಿಂದ? ಈ ಕಬ್ಬಿನ ಜ್ಯೂಸ್ ಕೊಡಿಸಿದ್ರೆ ಒಂದು ಸ್ವಲ್ಪನೂ ಕುಡಿಲಿಲ್ಲ, ಒಂದೇ ಒಂದು ಸ್ವಲ್ಪ ಕುಡಿದು ಮತ್ತೆ ನನಗೂ ಅವ್ರ ಮಾವನಿಗೆ ಕೊಟ್ಬಿಟ್ಟ ರಿಟರ್ನು. ಸೊ ಹಂಗೆ ಅವನು ಅಷ್ಟೇ, ಅವಳು ಲಾಸ್ಯನೂ ಅಷ್ಟೇ, ಅವ್ರಿಗೆ ಒಳ್ಳೇದೇನೂ ಬೇಕಾಗಿರಲ್ಲ. ಚಿಕ್ಕ ಮಕ್ಕಳೇ ಅಷ್ಟಲ್ವ, ನಾವು ಒಳ್ಳೇದು ತಗೋ ಅಂದರೆ ಅವ್ರು ಎಲ್ಲಿ ತೊಗೊತಾರೆ. ಸೊ ಹಂಗೆ ಈಗ ನಾವು ಬಂದಿರೋರೆಲ್ಲರೂ ಈಗ ಜ್ಯೂಸ್ ಕುಡಿತಾ ನಿಂತಿದ್ದೀವಿ. ತುಂಬ ಚೆನ್ನಾಗಿತ್ತು, ಕೋಲ್ಡ್ ಸ್ವಲ್ಪ ಜಾಸ್ತಿ ಇತ್ತು. ಹಾಗೆ ಸ್ಟ್ರಾನು ಕೊಟ್ಟೆ ಅವನಿಗೆ, ಅದರಲ್ಲಾದರೂ ಕುಡಿತಾನೆ ಅಂತ, ಆದರೂ ಕುಡಿಲಿಲ್ಲ ಅವನು. ಸ್ವಲ್ಪ ಆ ರೀತಿ ಕುಡ್ದ ಅಷ್ಟೇ. ಆಮೇಲೆ ನಾನೊಂದು ಸ್ವಲ್ಪ, ನಮ್ಮ ಮನೆಯವರೇ ಒಂದು ಸ್ವಲ್ಪ ಕುಡಿದ್ವಿ. ನನ್ನ ಮಕ್ಕಳನ್ನ ಈ ರೀತಿ ವರ್ಷ ವರ್ಷ ಕರ್ಕೊಂಡು ಬರ್ತಾ ಇದ್ದೆ ಜಾತ್ರೆಗೆ. ಈಗ ನೋಡಿ ದೊಡ್ಡವರಾಗಿದ್ದಾರೆ, ನಮ್ಮ ಜೊತೆ ಬರೋದೇ ಇಲ್ಲ. ನೀವು ಹೋಗಮ್ಮ, ನಾವು ಫ್ರೆಂಡ್ಸ್ ಜೊತೆ ಬರ್ತೀವಿ ಅಂತಂದು ಹೇಳ್ತಾರೆ. ಹಂಗೆ ಮಾನ್ವಿಕೂ ಲಾಸೇನೂ ಅಷ್ಟೇ, ಸ್ವಲ್ಪ ಹಂಗೆ ಒಂದು ಏಜ್ ಬರೋವರೆಗೂ, ಆಮೇಲೆ ಫ್ರೆಂಡ್ಸ್ ಜೊತೆ ಓಡಾಡ್ತಾ ಇರ್ತಾರೆ. ಹಾಗೆ ಮತ್ತೆ ನಾವು ಅದೆಲ್ಲ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಸ್ವಲ್ಪ ಬಳೆ ಅದೆಲ್ಲ ತಗೊಂಡು ಮತ್ತೆ ನಾವು ಬಂದಿದ್ದು ದೇವಸ್ಥಾನದ ಒಳಗಡೆ ಬಂದ್ವಿ. ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ, ತುಂಬ ತಣ್ಣಗಿತ್ತು. ಹಂಗಾಗಿ ಇಲ್ಲಿ ಕುತ್ಕೊಂಡು ಹೋಗೋಣ ಸ್ವಲ್ಪ ಹೊತ್ತು ಅಂತಂದು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ಇದು ಕುತ್ಕೊಂಡು ಆದಮೇಲೆ ಮತ್ತೆ ತಿನ್ನೋಕ್ಕೆ ಅಂತ ಹೋದ್ವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಹೇಳ್ರಿ ಜಾತ್ರೆಯಲ್ಲಿ. ಸೊ ಇವರು ವಯಸ್ಸಲ್ಲಿ ನಮಗಿಂತ ದೊಡ್ಡವರಾಗಿದ್ರು ಸೊ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ನಮಗೆ. ಸೊ ಹಂಗಾಗಿ ನಾವು ಎಲ್ಲಾದರೂ ಜಾತ್ರೆಗಳಿಗೆ ಹೋದರೆ ಇವರೆಲ್ಲ ಜೊತೆಯಾಗಿ ಹೋಗ್ತೀವಿ, ತುಂಬ ಚೆನ್ನಾಗಿರುತ್ತೆ. ಬಾಂಡ್ ಏನೇ ಆಗಲಿ, ವಯಸ್ಸು ಇದೆಲ್ಲ ಇಂಪಾರ್ಟೆಂಟೇ ಅಲ್ವಾ.
ಅಲ್ಲ, ನಮ್ಮ ಹತ್ರ ಇರುವ ಮನಸ್ಸು ಇಂಪಾರ್ಟೆಂಟ್ ಆಗಿರುತ್ತೆ ಅಷ್ಟೇ. ಸೊ ನೋಡಿ, ಅವರೆಲ್ಲ ಎಷ್ಟು ಸ್ಕೂಲ್ ಟೀಚರು ನಮ್ಮ ಚಿಕ್ಕಪ್ಪ ಅವರು. ಸೊ ಹಂಗಾಗಿ ಸ್ವಲ್ಪ ಚೆನ್ನಾಗೇ ಇದ್ದಿದ್ರು, ಆದ್ರೂ ನೋಡಿ ನಮ್ಮ ಜೊತೆ ಎಲ್ಲ ಓಡಾಡ್ಕೊಂಡು ತುಂಬ ಕ್ಲೋಸಾಗಿ ತುಂಬ ಚೆನ್ನಾಗಿರ್ತಾರೆ. ಹಾಗೆ ಇವರು ನಮ್ಮ ಮನೆಯವರು ಇದ್ದಾರಲ್ಲ, ಅವ್ರ ಕ್ಲಾಸ್ಮೇಟು, ಅವ್ರ ವೈಫು, ಅವ್ರ ಮಕ್ಕಳು ಅವರೆಲ್ಲನೂ. ಸೊ ಅವ್ರ ಜೊತೆ ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಂಡು ನೆಕ್ಸ್ಟ್ ನಾವು ಮಸಾಲೆ ಪುರಿ ತಿಂದ್ಕೊಂಡು ಮತ್ತೆ ಬಂದಿದ್ದು ಇಲ್ಲಿ ಸರ ನೋಡೋಣ ಅಂತ. ಅಶ್ವಿನಿ ಸರ ತಗೊಂತೀನಿ ಅಂತ ನೋಡ್ತಾ ಇದ್ಲು. ಅದರಲ್ಲಿ ನಮಗೊಂದು ಬ್ಲ್ಯಾಕ್ ಇಷ್ಟ ಆಗಿತ್ತು, ನನಗೂ ಆ ಆಂಟಿಯು, ನಮ್ಮ ಚಿಕ್ಕಮ್ಮನಿಗೆ. ಏನಂದರೆ ಇವಳು ಇನ್ನೂ ಬೇರೆ ತೊಗೊಂಡ್ರು, ಚೆನ್ನಾಗಿತ್ತು, ಅದೂ ಚೆನ್ನಾಗಿತ್ತು. ಅದಕ್ಕೆ ಅದನ್ನು ನೋಡ್ತಾ ಇದ್ವಿ, ಯಾವ್ದು ತೊಗೊತೀಯ ಏನು ಅಂತಂದು. ಸೊ ನೋಡಿ, ಎಲ್ಲಿ ಯಾವ ಅಂಗಡಿ ಹತ್ರ ನೋಡಿದ್ರು ಬರೀ ಹೆಣ್ಮಕ್ಳೇ. ಸೊ ಏನು ಹೊಸ್ದಾಗಿದೆ, ಏನು ಬಂದಿದೆ ಅಂತ ನೋಡೋದೇ ಒಂದು ಹಬ್ಬ, ಅದೇ ಒಂದು ಜಾತ್ರೆ ಅಂತಾರಲ್ಲ ಅದೇನೆ. ಸೊ ಈಗ ನಾವು ಒಬ್ರಿಗೊಬ್ರು ಮಾತಾಡ್ತಾ ಹಾಗೆ ಮತ್ತೆ ನೆಕ್ಸ್ಟ್ ಹೋಗಿದ್ದು ಈ ಪಾತ್ರೆಗಳ ಅಂಗಡಿ ಹತ್ರ. ಸೊ ಇಲ್ಲಿ ಮಾತಾಡ್ತಾಯಿದ್ರು, ಇಲ್ಲಿ ನಮ್ಮ ಮಾವ ಅವ್ರು ನಿಂತಿದ್ರು. ಸೊ ನಮ್ಮ ಮನೆಯವ್ರು ಮಾತಾಡಿಸ್ತಾ ಇದ್ರು, ನಾನು ಅವ್ರ ಜೊತೆ ಮಾತಾಡ್ಕೊಂಡು ಊಟ ಮಾಡ್ದ ಅಂತ ಕೇಳ್ತಾ ಇದ್ದೆ ನಮ್ಮ ಮಾವನ್ನ. ಸೊ ಅವ್ರು ತುಂಬ ತಮಾಷೆ ಹೇಳ್ರಿ, ಅದಕ್ಕೆ ಮಾತಾಡ್ತಾಯಿದ್ರು ಇವಾಗಲೇ ಕೇಳೋದು ಅಂತ. ನಾನು ಈಗ ನೋಡಿದೆ, ಅದಕ್ಕೆ ಈಗ ಕೇಳಿದೆ ಅಂತಂದು ಹೇಳ್ತಾ ಇದ್ದೆ ಅದನ್ನೇ. ಸೊ ಈಗ ಇಲ್ಲಿ ಮಾತಾಡ್ಕೊಂಡು ನೆಕ್ಸ್ಟ್ ನಮ್ಮ ಜೊತೆ ಬಂದಿದ್ರಲ್ಲ, ಅವರು ಕಬ್ಬಿನ ಜ್ಯೂಸ್ ಕುಡಿತಾ ಇದ್ರಲ್ಲ, ನಮ್ಮ ಚಿಕ್ಕಮ್ಮವ್ರ ಮನೆ ಪಕ್ಕದಾಗಿದ್ರಲ್ಲ. ಸೊ ಅವರು ಕ್ಯಾರಿಯರ್ ತೊಗೋಬೇಕು, ನಾವು ಇದು ಮೇಕೆ ಮೇಯ್ಸೋಕ್ಕೆಲ್ಲ ಹೋಗ್ತಾರಲ್ಲ ಅಲ್ಲಿಗೆ ಊಟ ತಗೊಂಡು ಹೋಗ್ಬೇಕು, ಅದಕ್ಕೆ ಕ್ಯಾರಿಯರ್ಗಳು ತೊಗೋಬೇಕು, ಒಂದು ಸಾಂಬಾರ್ಗೊಂದು, ಒಂದು ಮುದ್ದೆಗೆ ಅನ್ನಕ್ಕೊಂದು ಅಂತ. ಸೊ ಅದಕ್ಕೆ ಆ ಕ್ಯಾರಿಯರ್ ಎಲ್ಲ ನೋಡ್ತಾ ಇದ್ರು ತಗೊಳಕ್ಕೆ ಅಂತಂದು. ಸೊ ನೋಡಿ, ಹಿಂಗೆ ಜಾತ್ರೆಗಳಿಗೆ ಬಂದರೆ ಏನಾದರೂ ಪಾತ್ರೆಗಳು ತೊಗೊಂಡೋಗೋದು ಇಲ್ಲಿಂದ, ಮದನಕಲ್ ಜಾತ್ರೆಯಿಂದ ಅದು ಅಭ್ಯಾಸ ಮುಂಚೆಯಿಂದ. ಸೊ ಅದಕ್ಕೆ ಇಲ್ಲೇ ತೊಗೊತಾವ್ರೆ ಕ್ಯಾರಿಯರ್ ಅದೆಲ್ಲನೂ ನೋಡ್ತಾ ಇದ್ರು. ತುಂಬಾ ಚೆನ್ನಾಗಿದ್ವು ಎಲ್ಲ ಪಾತ್ರೆಗಳೆಲ್ಲನೂ, ಐಟಮ್ಸ್ ಎಲ್ಲ ಒಳ್ಳೊಳ್ಳೆ ಬಂದಿದ್ವು. ಇಲ್ಲಿ ಅವರು ಒಂದೆರಡು ಕ್ಯಾರಿಯರ್ ತಗೊಂಡ್ರು. ತಗೊಂಡಾದ್ಮೇಲೆ ಈಗ ನೆಕ್ಸ್ಟ್ ನಾವು ಹೊರಟಿದ್ದು ಊರ ಕಡೆ. ಇದಾಗಿತ್ತು ಫ್ರೆಂಡ್ಸ್ ಜಾತ್ರೆ ವೀಡಿಯೋ. ಯಾವ ರೀತಿ ಅನ್ನಿಸ್ತು ಅಂತ